ಏನಿದೆ ನೀದೇನು ಮಾಟ ನೋಡಿದ ನೀತಿದ ಚರಿ ಸೊಬಗೆ ಸೂರೆ ಹೋದ ಬೇಟ ನೋಡಿದ ನೀತಿದ ಚರಿ. ಇವತ್ತು ಏನಾಯಿತು ಅಂದರೆ, ಇದು ಮನಸ್ಸಿಗೆ ಪೀಸ್ ಸಿಕ್ತು. ಪೀಸ್ ಅಂದರೆ ಮಟನ್ ಪೀಸ್ ಅಲ್ಲ, ಚಿಕನ್ ಪೀಸ್ ಅಲ್ಲ. ಮಟನ್ನು ಚಿಕನ್ ನಾನು ಜಾಸ್ತಿ ತಿನ್ನಲ್ಲ, ನಿಮಗೆಲ್ಲ ಚೆನ್ನಾಗೊತ್ತು. ನಾನ್ ವೆಜ್ ನಾನು ಮಂತ್ಲಿ ಒನ್ಸ್ ತಿನ್ಬೋದು ಅಷ್ಟೇ. ಅಮಾವಾಸ್ಯೆ ತಿನ್ನಲ್ಲ, ಸಂಕಷ್ಟ ತಿನ್ನಲ್ಲ, ಹುಣ್ಣಿಮೆ ತಿನ್ನಲ್ಲ, ಶುಕ್ರವಾರ ತಿನ್ನಲ್ಲ, ಗುರುವಾರ ತಿನ್ನಲ್ಲ, ಸೋಮವಾರ ತಿನ್ನಲ್ಲ, ಶನಿವಾರ ತಿನ್ನಲ್ಲ. ತಿನ್ನೋದೇನಿದ್ರು ಬುಧವಾರ ಭಾನುವಾರ ಅಷ್ಟೇ. ಅದರಲ್ಲೂ ಮಂತ್ಲಿ ಒನ್ಸ್ ಅಷ್ಟೇ ತಿನ್ನೋದು. ನಾನು ಈ ಮನುಷ್ಯನಿಗೆ ಏನೇನು ಬೇಕಲ್ವಾ, ಅದರಲ್ಲಿ ಎಲ್ಲ ಹಿತ ಲಿಮಿಟ್ಸ್ ವರ್ಣ ಅಂತ ನನ್ನ ಹೆಸರು. ಲಿಮಿಟ್, ಎಲ್ಲವೂ ಲಿಮಿಟ್. ಗೈಸ್, ಅವರೆಕಾಳು ಇಷ್ಟು ಸುಲಿದಿದ್ದೀನಿ ಗೈಸ್. ಅವರೆಕಾಳು, ಟೊಮೊಟೊ ಹಾಕಿ ಅವರೆಕಾಳು ಹುಳಿ ಮಾಡ್ತಾಯಿದ್ದೀನಿ. ಇದು ಮಸಾಲೆ ಎಲ್ಲ ಇಟ್ಟು ಮಾಡಿದ್ದೆ. ಈಗ ಅವರೆಕಾಳು ಹುಳಿ ಮಾಡ್ತಾಯಿದ್ದೀನಿ. ಅಂಬಡಿ ಎಲೆ ಎಲ್ಲ ಬೇರೆ ಎಲೆ ತೊಗೊಂಡ್ರೆ ಅವಾಗ ಬಾಯಿ ಹೊಡೆದಾಗ ಏನು ಮಾಡಬೇಕು ಅಂದರೆ ಸ್ವಲ್ಪ ಗುಲ್ಕನ್ನು ಇಟ್ಕೊಂಡಿರಬೇಕು. ಗುಲ್ಕನ್ನು ತಿನ್ನೋದ್ರಿಂದ ಈ ಬಾಯಿ ಹೊಡಿಯೋದು ಅದೆಲ್ಲ ಕಮ್ಮಿ ಆಗುತ್ತೆ. ನಾನಿವತ್ತು 2 ಅಂಬಾಡಿ ಎಲೆ ತಿನ್ಬಿಟ್ಟಿದ್ದೀನಿ. ಮತ್ತು ಇನ್ನೊಂದೇನು ಗೊತ್ತಾ, ಈ ಹಳ್ಳಿ ಪ್ರದೇಶದಲ್ಲಿ, ಗುಡ್ಡಗಾಡು ಪ್ರದೇಶದಲ್ಲಿ, ಗಿಡ ಗಂಟೆಗಳೇ ಇರೋ ಪ್ರದೇಶದಲ್ಲಿ ಕೆಲವು ಜನಗಳು ಇರ್ತಾರೆ ಅಲ್ವಾ, ಅವರಿಗೆಲ್ಲ ಹಾವಿನ ಭಯ ಇರುತ್ತೆ. ಹಾವಿನ ಭಯ ಇರೋರು ಏನು ಮಾಡಬೇಕು ಅಂದರೆ, ನಾಗದಾಳಿ ಸೊಪ್ಪು ಅಂತ ಸಿಗುತ್ತೆ. ನಾಗದಾಳಿ ಸೊಪ್ಪು ಅಂತ ಅದು ನರ್ಸರಿಲಿ ಸಿಗುತ್ತೆ, ಅಥವಾ ಅದ್ರ ಬಗ್ಗೆ ಗೊತ್ತಿರೋರಿಗೆ ಅಲ್ಲಿ ಇಲ್ಲಿ ಬೆಳೆದಿರುತ್ತೆ. ಆ ನಾಗದಾಳಿ ಸೊಪ್ಪನ್ನು ನಿಮಗೆ ಗೊತ್ತಿರೋರ ಹತ್ರ ಇಸ್ಕೊಳ್ಳಿ. ಇಲ್ಲಾಂದರೆ ನರ್ಸರಿಲಿ ತೊಗೊಂಬಂದು ನಾಗದಾಳಿ ಸೊಪ್ಪನ್ನು ಹಾಕೋದ್ರಿಂದ ಹಾವುಗಳು ಹತ್ತಿರ ಬರೋದಿಲ್ಲಂತೆ. ಹಾವು ಎದುರುಕೊಳ್ಳೋರು, ಮನೆ ಹತ್ರ ಹಾವು ಬರದೇ ಇದ್ದಂಗೆ ತಡೆಗಟ್ಟೋರು, ಹಾವನ್ನ ಎದುರುಕೊಳ್ಳೋರು ಈ ನಾಗದಾಳಿ ಸೊಪ್ಪನ್ನು ಹಾಕ್ಕೊಳ್ಳೋದ್ರಿಂದ ನಿಮಗೆ ಹಾವು ಮನೆ ಹತ್ರ ಬರಲ್ಲಂತೆ. ಆಮೇಲೆ ಇನ್ನೊಂದು, ಹಾವು ಹಗಲೆಲ್ಲ ಮನೆ ಹತ್ರ ಬರೋರನ್ನ ಇನ್ನೊಂದು ಏನು ಮಾಡಬೇಕಂದ್ರೆ, ಆಸ್ತಿಕ 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 ಅಂತ ಕ್ಲ್ಯಾಪ್ ಮಾಡಬೇಕು, ಅಂದರೆ ಚಪ್ಪಾಳೆ ಹೊಡಿಬೇಕು. ಆವಾಗ ಹಾವು ಬರೋದಿಲ್ಲಂತೆ. ಯಾರ ಮನೆಗೆ ಆವಾಗ ಹಾವು ಬರ್ತಿರುತ್ತೆ, ಹಾವಿನ ಭಯ ಇರುತ್ತೆ, ಅವರೆಲ್ಲ ಆಸ್ತಿಕ 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 ಅಂತ ಅನ್ಕೋಬೇಕು. ಕ್ಲ್ಯಾಪ್ ಹೊಡಿಬೇಕು, ಅಂದರೆ ಚಪ್ಪಾಳೆ ಹೊಡಿಬೇಕು. ಆಸ್ತಿಕ ಅನ್ನೋದು ಒಂದು ಋಷಿಯ ಹೆಸರು. ಇದನ್ನು ಮಾಡ್ಕೊಳ್ಳೋದ್ರಿಂದ ಹಾವು ಹಿಡಿಯೋರಿಗೆ ಫೋನ್ ಮಾಡೋದು ತಪ್ಪುತ್ತೆ, ಹಾವು ಹಿಡಿಯೋರಿಗೆ ದುಡ್ಡು ಕೊಡೋದು ತಪ್ಪುತ್ತೆ. ಹಾವು ಹಿಡಿಯೋರಿಗೆ ಕತ್ರಿ ಆಗ್ತಾಯಿದ್ದೀನಿ ನಾನು. ಹಾವು ಹಿಡಿಯೋರಿಗೆ ದುಡ್ಡು ಕೊಡೋದು ತಪ್ಪುತ್ತೆ, ಹಾವಿಗೆ ಎದುರುಕೊಳ್ಳೋದು ತಪ್ಪುತ್ತೆ. ಇವೆರಡರ ಬಿಡಿನ ನೀವು ಮಾಡ್ಕೋಬೋದು. ಹಂಗೆ ಸಣ್ಣದು ಅಂತ ಕನಸಲ್ಲ ನನಸಾಗುತ್ತಿರಲಿ, ಮುಗಿದೋದ ಅಧ್ಯಾಯ ನೆನಪಾಗದಿರಲಿ. ಈಗ ಏನು ಮಾಡ್ತಾಯಿದ್ದೀನಿ ಗೊತ್ತಾ, ಸುಮಾರು ದಿವಸ ಆಗಿತ್ತು ಸ್ವೀಟ್ ಮಾಡ್ತೀರ, ಅದಕ್ಕೆ ಜಾಮೂನ್ ಮಾಡೋಣ ಅಂತ ಜಾಮೂನ್ನ ಮಾಡ್ತಾಯಿದ್ದೀನಿ. ಯಾರಿಗೆ ಬೇಕು ಜಾಮೂನ್? ಕಮಾನ್, ಬನ್ನಿ ಬನ್ನಿ ಬನ್ನಿ, ನಿಮಗೆ ಜಾಮೂನ್ ಮಾಡಿಕೊಡೋಣ. ಇಷ್ಟು ಜಾಮೂನ್ ತಿಂದು ಎಷ್ಟು ವರ್ಷ ಆಗಿರ್ಬೋದು, ಇಷ್ಟು ವರ್ಷ ಆಗಿರ್ಬೋದು. ನಾನು ಮಾಡಿ ಜಾಮೂನ್ ಮಾಡಿ ಇಲ್ಲ ಅಂದರೂ 1 ವರ್ಷ ಆಗಿದೆ, ಜಾಮೂನೇ ಮಾಡಿಲ್ಲ. ಈಗ ಮಾಡ್ತಾಯಿದ್ದೀನಿ 2026ಗೆ. ಕಾಯಿಸಿದ್ದು ಜಾಮೂನು, ಇದು ಜೀರಾ ವಾಟರ್. ಕಂಡಂತ ಕನಸಲ್ಲ ಏನಂತೆ ಗೊತ್ತಾ, ಈ ವಿಳೆದೆಲೆ ಇದೆಯಲ್ಲ, ಈ ವಿಳೆದೆಲೆ ಥರನೇ ಹೆಣ್ಮಕ್ಳು ಕೈ ವಿಳೆದೆಲೆ ಶೇಪಲ್ಲಿದ್ದರೆ ತುಂಬ ಲಕ್ಕಂತೆ. ಗೈಸ್, ಯೂಶಲಿ ನಾನು ಈಗ ಜಸ್ಟ್ ಸನ್ಸ್ಕ್ರೀನ್ ಅಪ್ಲೈ ಮಾಡಿದೆ, ಆದರೆ ಹಣೆಗೇನು ಹಚ್ಕೊಂಡಿಲ್ಲ.
ನನಗೆ ಹಣೆ ಹಚ್ಚಿದ್ರೆ ಚೆನ್ನಾಗಿ ಕಾಣ್ತೀರ ಅಥವಾ ಹಂಗೆ ಇದ್ದರೆ ಚೆನ್ನಾಗಿ ಕಾಣ್ತೀರ. ಹೆಣ್ಮಕ್ಳಿಗೆ ಹಣೆಗೆ ಹಚ್ಚಿದ್ರೇ ಚೆಂದ. ಮನೇಲಿ ಯಾವಾಗಲೂ ಹೆಣ್ಮಕ್ಳು ನಗ್ತಾ ಇರಬೇಕಂತೆ, ಒಳ್ಳೆಯದನ್ನೇ ಮ್ಯಾನಿಫೆಸ್ಟ್ ಮಾಡಬೇಕಂತೆ. ಯಾವ ಮನೇಲಿ ಹೆಣ್ಣು ನಗ್ತಾ ಇರ್ತಾಳೋ ಆ ಮನೇಲಿ ಶುಕ್ರ ಆ್ಯಕ್ಟಿವೇಟ್ ಆಗ್ತಾನಂತೆ, ವೀನಸ್. ಹಾಗಾಗಿ ಹೆಣ್ಮಕ್ಳು ಯಾವಾಗಲೂ ನಗ್ತಾ ಇರಬೇಕು, ಒಳ್ಳೆಯದನ್ನೇ ಮ್ಯಾನಿಫೆಸ್ಟ್ ಮಾಡಬೇಕು, ಒಳ್ಳೆಯದನ್ನೇ ನಿರ್ಭಾವ ತದ್ಭಾವ. ನಮ್ಮ ಮನಸ್ಸಲ್ಲಿ ಹೆಂಗಿರುತ್ತೋ ಅದೇ ಥರ ಜೀವನದಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ. ನಮ್ಮ ಲೈಫ್ ಸ್ಟೈಲ್, ನಮ್ಮ ಜೀವನ ಶೈಲಿನೇ ನಮಗೆ ಫಲಗಳಾಗಿ ಪರಿಣಮಿಸೋದು. ಹಾಗಾಗಿ ನಾವು ಯಾವಾಗಲೂ ಒಳ್ಳೆಯದನ್ನೇ ನೆನೆಸ್ಕೋಬೇಕು, ಒಳ್ಳೆಯದನ್ನೇ ಯೋಚನೆ ಮಾಡಬೇಕು. ಐ ಆಮ್ ಹೆಲ್ತಿ, 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 ಐ ಆಮ್ ಹ್ಯಾಪಿ, 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 ಐ ಆಮ್ ಹ್ಯಾಪಿ. I am rich, 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 I am rich. ನೀವು ಮ್ಯಾನಿಫೆಸ್ಟ್ ಮಾಡ್ತಿರಲ್ವೋ ಗೊತ್ತಿಲ್ಲ, ಆದರೆ ನನ್ನ ವಿಡಿಯೋ ನೋಡಬೇಕಾದ್ರೂ ಅಟ್ಲೀಸ್ಟ್ ನಾನು ಹೇಳುವಾಗಾದರೂ ನಿಮಗೆ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ನಾವು ಬರೀ ಪದಗಳೇ ಆಗಲಿ, ನಾವು ಹೇಳೋ ಮಾತುಗಳೇ ಆಗಲಿ, ಅವು ಮ್ಯಾನಿಫೆಸ್ಟ್ ಆಗುತ್ತೆ. ಅದು ಒಬ್ಬರಿಗೆ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ನಾವು ಯಾವಾಗಲೂ ಒಳ್ಳೆಯದನ್ನೇ ಹೇಳಬೇಕು, ಒಳ್ಳೆಯದನ್ನು ಸ್ಪ್ರೆಡ್ ಮಾಡಬೇಕು. ಒಬ್ಬರಿಗೆ ಹರ್ಟ್ ಆಗೋ ಥರ ಪದಗಳೇ ಆಗಲಿ ಬರೀಬಾರ್ದು, ವಿಚಾರಗಳಾಗಲಿ ಹೇಳಬಾರ್ದು. ಗೈಸ್, ನಾನು ವಾಕ್ ಮಾಡ್ತಾ ಇದ್ದೆ, ಒಂದು ಸ್ವಲ್ಪ ಬಟ್ಟೆ ಇತ್ತು, ಬಟ್ಟೆ ಎಲ್ಲ ಹಾಕಿ ವಾಕ್ ಮಾಡ್ತಿದ್ದೆ. ಹಿಡ್ಕೊಂಡ್ರೆ ಎಲ್ಲಿ ನೋಡ್ಬೇಕನ್ನೋದು ಗೊತ್ತಾಗಲ್ಲ. ಸ್ಟ್ರೈಟಾಗಿ ಆದರೆ ಹಿಂಗೆ ಮುಖ ನೋಡ್ತಿದ್ದೆ, ಹಿಂಗೆ ಆಗಿರೋದ್ರಿಂದ ನಿನ್ನ ಕಂಗಳ ಪಾರ್ಕಿಗೆ ಹೋಗ್ಬೇಕು. ಪಾರ್ಕಿಗೆ ಹೋದರೆ ಅಲ್ಲಿ ಜನ ಪರಿಚಯ ಆಗ್ತಾರೆ. ಇಲ್ಲಿ ಯಾರು ಫ್ರೆಂಡ್ ಇಲ್ಲ ಗೈಸ್ ನನಗೆ, ಯಾಕೋ ನನಗೆ ಫ್ರೆಂಡ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಅವಾಗ ಒಂದು ಸರ್ಟನ್ ಏಜ್ ಆಯಿತಾ, ಆ ಏಜಲ್ಲಿ ಫ್ರೆಂಡ್ ಆಗಿದ್ದಷ್ಟೇ. ಈಗ ಈ ಏಜಲ್ಲಿ ಅಂದರೆ ಏನಂದರೆ, ಆ ಏಜಲ್ಲಿ ಒಳ್ಳೇದಾದ ಕೆಟ್ಟದಾದ ಏನು ಗೊತ್ತಾಗಲ್ಲ, ಫ್ರೆಂಡ್ ಮಾಡ್ಕೊಂಬಿಡ್ತೀವಿ. ಈಗ ಸ್ವಲ್ಪ ಪರಿಪಕ್ವ ಆಗಿರ್ತೀವಲ್ಲ, ಅದಕ್ಕೆ ಅಪ್ಪ ಯಾರ ಸಹವಾಸನೂ ಬೇಡ ಅಂತ ಒಂದು ಸ್ವಲ್ಪ ಅನುಭವ ಆಗಿರುತ್ತಾ, ಯಾರ ಸಹವಾಸನೂ ಬೇಡ ಅಂತ ಅನಿಸ್ಬಿಡುತ್ತೆ.